ಒಳ್ಳೆ ಮೇಲೆ ಏನ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಚೆನ್ನಾಗಿರ್ಬೇಕು ಅಂತಲ್ಲ, ಗ್ಯಾಸ್ ಇಲ್ಲ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತೇನಂದರೆ ಸ್ವಲ್ಪ ಮೀನು ಎಲ್ಲ ಕ್ಲೀನ್ ಮಾಡಬೇಕು. ಯಾಕಂದರೆ ನಾಳೆ ಬಾಡುಡಲ್ಲೈತೆ. ಯಾಕಂದರೆ ನಮ್ಮ ಇಬ್ಬರು ಮಾವದ ಮದುವೆ ಆಗಿತ್ತು. ಸೊ ಅವ್ರಿಗೆಲ್ಲ ಬಾಡುಗಳು ಆಗಬೇಕಲ್ಲ. ಸೊ ಆದ್ದರಿಂದ ಇವತ್ತು ನಾಳೆ ಎಲ್ಲ ಫುಲ್ಲು ನಾನ್ ವೆಜ್ಜೇ. ನಾಳೆ ಇರೋದು ಬಾಡುಡುಗಳು. ಸೊ ಇವತ್ತೇ ಮೀನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ನಾಳೆ ಬೆಳಗ್ಗೆ ಮಾಡಬೇಕಲ್ಲ. ಸೊ ಅದರಿಂದ ಇವಾಗ ಕ್ಲೀನ್ ಮಾಡ್ಕೋಗೋಣ ಗೈಸ್, ಬನ್ನಿ ಹೋಗೋಣ. ಎಷ್ಟು ಉದ್ದ ಎಷ್ಟು ದಪ್ಪ ಐತೆ ಅಂತ ಮೀನುಗಳು ಗೈಸ್. ಎಲ್ಲ ಫ್ಯಾಮಿಲಿ ಎಲ್ಲ ನೋಡಿದವ್ರೆ ಗಾಬರಿ ಆಗಿಬಿಟ್ಟಿದ್ರೆ ಮೀನುಗಳೆಲ್ಲ ನೋಡಿ ಗೈಸ್. ಇನ್ನು ಎಲ್ಲ ಕ್ಲೀನ್ ಮಾಡಬೇಕು. ಸೊ ಸೆಟಪ್ ಹಾಕೊಂಡಿರಿ ಗೈಸ್. ಫಸ್ಟು A few moments later. ಫೈನಲಿ ಸೆಟಪ್ ರೆಡಿ ಆಗಿದೆ. ಎಲ್ಲ ಒಂದೊಂದು ಮೀನು ಕೈಯಲ್ಲಿ ಎತ್ಕೊಂಡು ಉಜ್ಜಲಾಡ್ತಾವ್ರೆ ಮೀನುಗಳನ್ನ ನೋಡಿ. ಫುಲ್ ಹೈಜಿನಿಕ್ ಆಗಿ ಫುಲ್ ಕ್ಲೀನಾಗಿ ಮಾಡ್ತಾ ಇದ್ದಾರೆ ಮೀನುಗಳು. ನೋಡ್ಬೋದು ಎಷ್ಟು ಉದ್ದ ಐತೆ ಅಂತ. ಕ್ಲೀನ್ ಮಾಡಿರೋದು ನಾಳೆವರೆಗೂ, ಯಾಕಂತ ಇವಾಗೇ ರೆಡಿ ಮಾಡಿಬಿಟ್ಟಿದ್ದೀವಿ ತಿನ್ನೋಕ್ಕೆ ಗೈಸ್. 4 ಗಂಟೆಗೆ ಎದ್ಬಿಟ್ಟು ಬಂದಿದ್ದೆ ಅಂಗಡಿ ಹತ್ರ. ಇಲ್ಲಿ ನೋಡಿದ್ರೆ ಕೋಳಿಗಳು ತಗೊಳಾಕಿದ್ರು. ಯಾಕಂದರೆ 25 kg ಚಿಕನ್ ಬೇಕಾಗಿತ್ತು. ಸೊ ಇದೆಲ್ಲ ಎತ್ಕೊಂಡು ಸೀದಾ ಬಂದಿದ್ದೆ ಮನೆ ಹತ್ರ. ಅಲ್ಲಿಂದ ಸೀದಾ ಇಲ್ಲಿ ಬಂದರೆ ಇವರೆಲ್ಲ ಮಲ್ಕೊಂಡಿದ್ರು, ಇನ್ನೂ ಎದ್ದೇಳಿಲ್ಲ. ಸೊ ನಾವಿವಾಗ ಏನು ಮಾಡೋಣ ಅಂದರೆ ಈ ಥರ ಕಾಲು ಚಕ್ಲಿಡ್ರೆ ಆ ಕಡೆ ಎದ್ಬಿಟ್ಟು ಇಪ್ಪತ್ತಿಗೆ ಕಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಮೀನು ಟೊಮೊಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ರು. ಊಟಕ್ಕೆ ಕಟ್ ಮಾಡಿದ ತಕ್ಷಣ ಮತ್ತೆಲ್ಲ ರೆಡಿ ಮಾಡ್ತಾವ್ರೆ. ಫುಲ್ಲು ಬಿರಿಯಾನಿ ಗಿರಿಯಾನಿ ಎಲ್ಲ ಮಾಡೋಕ್ಕೆ ಫಿಶ್ ಕಬಾಬ್ ರೆಡಿ ಆಗೈತೆ. ಮೊದಲೇ ತಿಂತಾ ಹೋಗ್ತಾವ್ರೆ. ಫುಲ್ ಒಳ್ಳೆ ಮೇಲೆ ಏನು ಮಾಡ್ತಾ ಇದ್ದೀವಿ ಯಾಕಂದರೆ ಚೆನ್ನಾಗಿರ್ಬೇಕು ಅಂತಲ್ಲ, ಗ್ಯಾಸ್ ಇಲ್ಲ ಅಂತ. ನಮ್ಮ ಊರುಗಳ ಕಡೆ ಒಂದೊಂದು ಅನಿಮಲ್ಗೆ ಒಂದೊಂದು ಹೆಸರು ಇಕ್ಕಿರ್ತಾರೆ ನೋಡಿ. ಇವ್ರು ಹೆಂಗೆ ಇಕ್ಕಿದಾರೆ ಅಂತ ನೋಡಿ ಗೈಸ್. ಅದ್ರ ಹೆಸರುಗಳು ಏನಾದ್ರು ಹೇಳ್ತೀರಾ? ಅದು ನಲ್ಕೊಂಡ. ಏನ ಇದ್ರ ಹೆಸರೇನು? ನಲ್ಕೊಂಡ. ಅನ್ನಿಸ್ತದೆ ನೋಡಿದ್ರೆ. ಅಲ್ಲಿ ಚಿಕ್ಕವನು ದೊಡ್ಡವನು. ಅದು ವೈಟ್, ಅದು ಬ್ಲಾಕ್. ನಿಮ್ಮ ಹೆಸರು? ಜಿಮ್ಮಿ. ನಮ್ ಜೂಲಿ. ಅದೇನದು? ಅಂತ ಅದು ಅದೇನದು? ಎಲೆ ತೋಟೆ ಅದು. ಬೇರೆ ಇನ್ನೇನು ಹಾಕಿದ್ದೀರಾ? ಏನು ಇಲ್ಲ, ಸೌತೆಕಾಯಿ ಹಾಕಿದ್ವಿ. ಆಗೋಗೈತೆ. ಆಗೋಯ್ತು. ಪರವಾಗಿಲ್ಲ ಇನ್ಕಮ್? ಪರವಾಗಿಲ್ಲ. ಅದು ಏನದು? ಸ್ವೀಟ್ ಕಾರ್ನ್ ಅದು? ಸ್ವೀಟ್ ಕಾರ್ನ್ ಅದು ಪರವಾಗಿಲ್ಲ. ಈಗ ಬೀಳಲ್ಲ ಈ ಪಾಪ ಅದನ್ನ. ಬಾ ಹೋಗೋಣ ಊರಿಗೆ. ಬರ್ತೀನಿ ಬಿಡಪ್ಪ. ಇದೇನು? ಏನು? ಮೆಣಸಿನ್ಕಾಯಿ ಇನ್ನ ಎಷ್ಟು ದಿನ ಆಗಿದೆ, ಕಿತ್ಬೇಕು. ರೇಟ್ ಐತಾ? ರೇಟು ಇದೆ, ಪರವಾಗಿಲ್ಲ. 100 ರೂಪಾಯಿ ಇದೆ ಅಂತ ಕೆಜಿನ. ಎಲೆ ಎಲೆನೂ ಇದೆ 80 ರೂಪಾಯಿ. ಏನು ಅದೇನು ಸ್ವಲ್ಪ ಇದಾಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ ಇದು? ಅದೆಲ್ಲ ಇದಾಗ್ಬಿಟ್ಟಿದೆ. ಇವಾಗ ನಮ್ಗೆ ಎಳ್ನೀರು ಪರ್ಮಿಷನ್ ಕೊಡ್ತೀರಾ? ಇಲ್ಲ ಇವಾಗ ಮರ್ಯಾದೆ ಐತೆ ಇಲ್ಲ. ಹಬ್ಬಾ ಗೈಸ್, ನೀರು ತುಂಬ ಬಂದ್ಬಿಟ್ಟೈತೆ ಇವತ್ತು. ಈಜು ಹೊಡೆದು ಬಿಡೋದ ಪಕ್ಕ. ಅಲ್ಲಿ ಫುಲ್ ನಾನ್ ವೆಜ್ ಸ್ಮೆಲ್ ನೋಡಿ ನೋಡಿ ಸುಸ್ತಾಗೋಯ್ತು. ಅದಕ್ಕೆ ಇಲ್ಲಿ ಬಂದಿದ್ದೀವಿ ನಾವು ಗೈಸ್. ನೋಡಿ ಇವಾಗ ಎಳ್ನೀರು ಕಿತ್ಬೇಕು. ನಮ್ಮ ಬ್ರದರ್ ಕಿಲ್ಲೋದು ಏನು ಇರ್ಬೋದಾ? ಡೈ ಆಗ್ಬೇಕು ಇವಾಗ. ಅಬ್ಬಾ ಹೋದ ಎಲ್ಲೋದ ಗೈಸ್? ಅಲ್ಲಿ ಹೋಗ್ತಾನೆ ಮತ್ತದ್ದು ಇಟ್ಕೋ ಗೈಸ್. ಇವಾಗ ನಂದು ಡೈ. ಹಂಗೆಲ್ಲ ಬರಲ್ಲ ನಂಗೆ, ಸ್ವಲ್ಪ ಬರೋದು ಅದರಿಂದ ಅಷ್ಟೇ. ಗೈಸ್ ಪಕ್ಕ ಗಾಯ್ಸ್, ನನ್ನ ಮಗ ಚಿಕ್ಕ ಮಗ ಭಯ ಬೀಳ್ತಾ ಇದ್ದಾನೆ. ಇಬ್ರು ಈಜ್ ಹೊಡಿತಾ ಇದ್ದಾರೆ. ಚಿಕ್ಕ ಮಗನಿಗೆ ಬರೋದಿಲ್ಲ ಈಜ್ ಹೊಡಿಯೋದು. ಹಲೋ ಗಾಯ್ಸ್, ಪಪ್ಪ ಇದೆ ನಮ್ಮ ಬೋರ್ ಹತ್ರ, ಕಿತ್ಕೋಬಹುದು ಬಂದು. ಇವ್ರು ನಡೀರಿ ಬರ್ತೀನಿ ಅಂದರು. ಸೊ ಮನೆ ಹತ್ರ ಬಿರಿಯಾನಿ ಸೆಂಟರ್ ಅಂತ ಐತೆ. ಅಲ್ಲಿ ಸೇಲ್ಸ್ ಚೆನ್ನಾಗತ್ತಾ? ನಿಮ್ದ್ರಲ್ಲಿ ಸೇಲ್ಸ್ ಚೆನ್ನಾಗತ್ತಾ? ಹೌದಾ? ಏನಮ್ಮದು ಜ್ಯೂಸ್? ಅದು
guava juice. Ice cubes ಹಾಕಿದ್ರೆ ಮೇಲೆ ಹೋಗ್ತದೆ. ಎಷ್ಟು ರೇಟ್ ಅದು ಕಾಸ್ಟ್? 10 rupees. ಅಂದ್ರೆ ಅಲ್ಲ 4 people ಬಂದ್ರೆ ನಾವು 1 rupee ಕೊಡ್ತೀವಿ. 4 ಪೇಪರ್ಗೆ 1 ರೂಪಾಯಿ. ಮತ್ತೆ ರಿಚ್ ರಿಚ್ಗೆ 5000. 5000. ಹಾಂ ಇವ್ರಿಗೆ ಸೆಲ್ ಮಾಡಿ, ಇವ್ರ ಮಾರ ಯಾರೋ ಒಬ್ಬರಿಗೆ. Guava juice. ಏನೇನು ಹಾಕಿದ್ದೀರಾ? Guava ice cubes. ಅವ್ರಿಗೆ ಸೇಲ್ ಮಾಡಿ, ಅವ್ರಿಗೆ ಕೇಳಿ, ಇವ್ರ ಕೇಳಿ, ಇವ್ರಿಗೆ ಯಾರಿಗೊಬ್ರು ಸೇಲ್ ಮಾಡ್ಬೇಕು ಇವಾಗ, ನಿಮ್ಮ ಟಾಸ್ಕ್ ಅದು. ನಿಮ್ಮ ಮಮ್ಮಿಗೆ ಸೇಲ್ ಮಾಡು. ಕುಡಿಬಾರ್ದು, ಯಾರಿಗೊಬ್ರು ಸೇಲ್ ಮಾಡ್ಬೇಕು. ಅಮ್ಮಮ್ಮಗೆ ಸೇಲ್ ಮಾಡು. This cost is 500 rupees. Sell. Okay. And if people don't want, you only keep it for a while. Then people, if they say they want, we'll give them. So that's it. ಮಾತೇ ಇಲ್ಲ. ನೆಮ್ಮದಿ ಜೀವನ ಅಲ್ಲ ನಿಮ್ದು ಕೃಷಿ? ನೆಮ್ಮದಿ ಜೀವನ ಅಲ್ಲ ನಿಮ್ದು? ನೆಮ್ಮದಿ ಜೀವನ ಅಲ್ವಾ? ತಿನ್ನೋದು, ಮಲ್ಗೋದು, ಫೋನ್ ನೋಡೋದು. ಕೃಷಿ ಉದಯ ನಿನ್ನೆ ತೊಟ್ಟೆಯಲ್ಲಿ ಇಷ್ಟಿಷ್ಟು ದೊಡ್ಡ ಎಷ್ಟು ಫಿಶ್ ಇತ್ತು. ಜಾಸ್ತಿ ಇತ್ತು. ತಿನ್ಸಿ ಗುಂಡು ಜಾಸ್ತಿ ಇತ್ತು. ಚೆನ್ನಾಗೈತೆ ಊಟ? ಎಷ್ಟು ಚೆನ್ನಾಗೈತೆ? ಅದೇ ಅಲ್ಲ ಮಾಡಿರೋದು ಫಿಶ್ ಕಬಾಬ್ ಇಷ್ಟಿತ್ತು. ಚೆನ್ನಾಗೈತೆ ಕೃಷಿ. ಗುಂಡು ಏನು ನಾಯಿತಾರೆ ಹಂಗಿದೀಯಾ? ಫುಲ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಫುಲ್ ಬೇಜಾರು. ಯಾಕಂದರೆ 100 ಜನ ಬಂದಿದ್ದರು. ಸೊ ಎಲ್ಲರ ಮುಂದೆ ಫೋನ್ ತೆಗೆದು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.